ಬಳ್ಳಾರಿ ಜೈಲಧಿಕಾರಿಗಳಿಗೆ ಹೊಸ ಫಜೀತಿ ಒಂದು ಶುರುವಾಗಿದೆ. ದರ್ಶನನ್ನ ನೋಡಬೇಕು ಬಿಡಿ ಅಂತ ಹೇಳಿ ಸಹ ಕೈದಿಗಳು ಕೇಳ್ಕೊಳ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಕೆಲ ಕೈದಿಗಳು ದರ್ಶನ್ ಭೇಟಿಗೆ ಕೆಲ ಕೈದಿಗಳಿಂದ ಮನವಿ ಆಗ್ತಾ ಇದೆ. ದರ್ಶನ್ ಸೆಲ್ನಲ್ಲಿ ಹೆಂಗಿದ್ದಾರೆ, ಅವ್ರು ನಿಜವಾಗ್ಲೂ ಹೆಂಗ್ ಕಾಣಿಸ್ತಾರೆ, ಸಿನಿಮಾದಲ್ಲಿ ಇದ್ದ ಥರನೇ ಇದ್ದಾರಾ, ಬೇರೆ ರೀತಿ ಇದ್ದಾರಾ, ನಾವಿರುವಂತಹ ಸೆಲ್ ಹತ್ರ ಆದರೂ ಅವ್ರನ್ನ ಶಿಫ್ಟ್ ಮಾಡಿ ಸಾರ್ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರಂತೆ ಜೈಲು ಸಿಬ್ಬಂದಿಗೆ. ದಿನಾ ಬೆಳಗಾದ್ರೆ ದುಂಬಾಲು ಬೀಳೋ ಕೆಲಸವನ್ನ ಕೆಲ ಕೈದಿಗಳು ಮಾಡ್ತಾ ಇದ್ದಾರೆ. ನೋಡಿ ನಂಬರ್ಸು, 60ಕ್ಕೂ ಹೆಚ್ಚು ಕೈದಿಗಳಿಂದ ದರ್ಶನ್ ನೋಡುವ ಅಭಿಲಾಷೆ ವ್ಯಕ್ತ ಆಗ್ತಾ ಇದೆ. ಕೆಲವರಿಗೆ ನಮ್ಮ ಹೀರೋ ಹೆಂಗಿದ್ದಾರೆ ಅಂತ ನೋಡುವಂತಹ ಕುತೂಹಲ, ಇನ್ನು ಕೆಲವರಿಗೆ ಹೆಂಗಿದ್ದು ಅವ್ರು ಹೆಂಗಾದ್ರು ಅಂತ ನೋಡೋ ಕುತೂಹಲ, ಇನ್ನು ಕೆಲವರಿಗೆ ನಮ್ಮ ಥರನೇ ಇವರು ಕೂಡ ಪಕ್ಕದ ಸೆಲ್ಲಲ್ಲೇ ಇದ್ದಾರಾ, ಅಷ್ಟು ದೊಡ್ಡ ಮನುಷ್ಯರು ಅಂತ ನೋಡುವಂತಹ ಕುತೂಹಲ ಕೂಡ ಇದೆ. ಸೊ ನಾನಾ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ತರ ಬೇಕು ಅಂತ ಹೇಳಿ ಜೈಲಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದಾರೆ. ಇದು ಹೊಸ ತಲೆನೋವನ್ನ ತಂದಿಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಈ 60ಕ್ಕೂ ಹೆಚ್ಚು ಕೈದಿಗಳನ್ನ ಸಮಾಧಾನ ಪಡಿಸೋ ಕೆಲಸವನ್ನ ಹೆಂಗ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಜೈಲಧಿಕಾರಿಗಳಿಗೆ? ಇರೋ ತಲೆನೋವು ಸಾಕಾಗದೆ ಈಗ ಹೊಸ ತಲೆನೋವು ಹಂಗೆ. ಮಮತಾ, ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ಕೇಳಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಇದ್ದಂತ 385 ಕೈದಿಗಳು ಸಾಕಷ್ಟು ಖುಷಿ ಪಟ್ಟಿದ್ರು. ದರ್ಶನ್ ಅವ್ರನ್ನ ಬೆಂಗಳೂರಿಗೆ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಅಂತೂ ಆಗೋಲ್ಲ. ಬದಲಾಗಿ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಇದ್ಕೊಂಡು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ ನಾವ್ ಇಲ್ಲಾದ್ರೂ ಅವ್ರನ್ನ ಭೇಟಿ ಆಗ್ಬೋದು, ಮಾತಾಡ್ಬೋದು, ಮುಖತ ನೋಡ್ಬೋದು, ಅಂದ್ರೆ ನೇರವಾಗಿ ನೋಡ್ಬೋದು ಅನ್ನುವಂತ ಸಾಕಷ್ಟು ಖುಷಿಯಲ್ಲಿದ್ರು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬಂದ ತಕ್ಷಣನೇ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದೇನಂದ್ರೆ ದರ್ಶನ್ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯೊಂದರಲ್ಲಿ ಬಂಧಿಸಿಟ್ರು. ಅಂದ್ರೆ ದರ್ಶನ್ ಅವ್ರಿಗೆ ಯಾವುದೇ ಕೈದಿಗಳ ಸಂಪರ್ಕ ಸಾಧ್ಯ ಆಗದಿರೋ ನಿಟ್ಟಿನಲ್ಲಿ ಅದು ಅನಿವಾರ್ಯ ಕೂಡ ಆಗಿತ್ತು. ಯಾಕಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆದಂತ ಎಡವಟ್ಟೇನಿತ್ತು ಅದು ಇಲ್ಲಿ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅದ್ರ ಜೊತೆಗೆ ದರ್ಶನ್ ಅವರು ಯಾವುದೇ ಇತರ ಕೈದಿಗಳ ಜೊತೆ ಬರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ದರ್ಶನ್ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಡಲಾಗಿದೆ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರತಕ್ಕಂಥ ಇತರ ಕೈದಿಗಳೇನಿದ್ರೆ ಅವರೆಲ್ಲರೂ ಸಹಿತ ಸುಮಾರು 60ಕ್ಕೂ ಹೆಚ್ಚು ಕೈದಿಗಳೇನಿದ್ರೆ ಅವರು ಇಲ್ಲ ದರ್ಶನ್ ಅವ್ರನ್ನ ಒಂದ್ಸರಿ ಭೇಟಿ ಮಾಡ್ತೀವಿ ಸರ್, ಇಲ್ಲ ದರ್ಶನ್ ಅವ್ರನ್ನ ನಾವಿರ್ತಕ್ಕಂಥ ಸೆಲ್ ಕಡೆ ಆದ್ರೂ ಕಳಿಸ್ಕೊಡಿ, ಒಂದ್ಸರಿ ಮಾತಾಡ್ತೀವಿ ನೋಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಊಟ ಮತ್ತು ಟಿಫಿನ್ ಕೊಡ್ಲಿಕ್ಕೆ ಹೋದಂತ ಸಿಬ್ಬಂದಿಗಳಿಗೆ ದುಂಬಾಲ್ ಬೀಳ್ತಾರೆ. ಹೀಗಾಗಿ ಇವರಿಗೆ ಉತ್ತರ ಕೊಡೋದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ದೊಡ್ಡ ಕೆಲಸವಾಗಿದೆ. ಎಷ್ಟೇ ಹೇಳಿದ್ರು ಸಹಿತ ಇಲ್ಲ ಸರ್ ಒಂದ್ಸರಿ ಭೇಟಿ ಮಾಡಿಸಿ ಅನ್ನುವಂತ ಒಂದು ಮನವಿಯನ್ನ ಇಡೋದ್ರ ಮೂಲಕ ಈ ಸದ್ಯಕ್ಕೆ ಈಗ ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ತಲೆನೋವಾಗಿದ್ದಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಹಿತ ಕಡಾಖಂಡಿತವಾಗಿ ಹೇಳಿದ್ರೆ ಈ ರೀತಿ ಮನವಿಯನ್ನ ಮಾಡಿದ್ರೆ ಸರಿಯಾಗಿರೋದಿಲ್ಲ, ಆ ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೆ ಇಲ್ಲಿ ಕರೆತರಕ್ ಆಗೋದಿಲ್ಲ ಅನ್ನುವಂತ ಮಾತನ್ನು ಸಹಿತ ಹೇಳಿದ್ರಿಂದ ಈಗ ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಕೈದಿಗಳು ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯ ಅನ್ನುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಸುಮ್ಮನಿದ್ದಾರೆ. ಆದ್ರೆ ಇದು ಎಲ್ಲವನ್ನ ಪ್ರತಿ ಬಾರಿಯೂ ಕೂಡ ಅವರಿಗೆ ಉತ್ತರ ಹೇಳೋದಕ್ಕೆ ಇಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹೈರಾಣ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಮಮತಾ, ಆಲ್ ರೈಟ್ ಅಮರೇಶ್, ಹಾಗೆ ಹೊಳ್ಳಲಿ ವಾಪಸ್ ಬರ್ತೀನಿ. ದರ್ಶನ್ ಇಲ್ಲಿನ ಕೈದಿಗಳ ಜೊತೆಗೆ ಸಂಪರ್ಕ ಸಾಧಿಸಬಾರ್ದು ಅಂತಾನೆ 15ನೇ ಸೆಲ್ಗೆ ಹಾಕಿರೋದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ರು. ಈಗ ನೋಡಿದ್ರೆ ಅಧಿಕಾರಿಗಳ ಹತ್ರ ವಿಚಿತ್ರ ಬೇಡಿಕೆಗಳನ್ನ ಅಲ್ಲಿನ ಕೈದಿಗಳು ಇಡ್ತಾ ಇದ್ದಾರೆ. ಸೊ ತಲೆನೋವಾಗಿ ಪರಿಣಮಿಸ್ತಾ ಇದೆ ಈ ವಿಚಾರ ಮತ್ತು ಖಡಕ್ಕಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರಂತೆ ಜೈಲಧಿಕಾರಿಗಳು. ಅದಕ್ಕೆಲ್ಲ ಅವಕಾಶ ಇಲ್ಲ, ಸಾಧ್ಯ ಇಲ್ಲ ಅಂತ. ಬಟ್ ಬಿಡ್ತಾರಾ? ಮತ್ತೆ ನಾಳೆ ಹೋಗ್ತಾರೆ, ಮತ್ತೆ ಕೇಳ್ಕೊಳ್ತಾರೆ. ಸೊ ಹೊಸ ತಲೆನೋವೊಂದು ಜೈಲಧಿಕಾರಿಗಳಿಗೆ ಸೃಷ್ಟಿಯಾಗಿದೆ.